ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಿದ್ದು ಸಿದ್ದು ಅವರೇ ಸಿದ್ದು ಸಿದ್ದು ಅವರೇ ಸಿದ್ದು ಅವರೇ ಸಿದ್ದು ಅವರೇ ಎಲ್ಲಿದ್ದೀರಾ? ಬೇಗ ಬನ್ನಿ ಸಿದ್ದು ಅವರೇ. ರೀ, ಯಾರು ನೀವು? ಒಳ್ಳೆ ಬೇಲಿ ಇಲ್ದಿರೋ ಹೊಲಕ್ಕೆ ಗೂಳಿ ನುಗ್ಗೋ ಹಾಗೆ ನಮ್ಮ ಮನೆ ಒಳಗೆ ನುಗ್ಗಿ ಈ ತರ ಕುತ್ಕೊಂಡಿದ್ದೀರಾ. ಯಾರು ನೀವು? ಏನ್ ಬೇಕು? ರೀ, ನಾನ್ ಗೂಳಿ ಅಲ್ಲ, ಈ ಮನೆ ಮಗ ಸಿದ್ದು ಹತ್ರ ತಾಳಿ ಕಟ್ಸ್ಕೊಂಡಿರೋ ಮಹಾಕಾಳಿ. ಏನು? ನೋಡಿ, ನೀವ್ಯಾರು ಏನು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಈ ಮನೆಯಲ್ಲಿ ನೀವು ಸೊಸೆ ಆಗಿರ್ಬೇಕು ಅಂತ ಅಂದರೆ ಈ ಮನೆಗೆ ಆಲ್ರೆಡಿ ಸೊಸೆ ಅಂತ ಬಂದು ಸೇರ್ಕೊಂಡಿರೋ ಭಾವನಾ ಅನ್ನೋಂಥ ಒಂದು ಅನಿಷ್ಟ, ಒಂದು ಅಡಚಣೆನ ನೀವು ದಾಟಲೇಬೇಕು. ಹಾಗೇನಾದರೂ ಮಾಡಿದ್ರೆ ನೈಸ್ ರೋಡಲ್ಲಿ ಈಸಿಯಾಗಿ ಜರ್ನಿ ಮಾಡೋ ಥರ ಈ ಮನೆಯಲ್ಲಿ ನೀವು ಸೊಸೆಯಾಗಿ ನಿಮ್ಮ ಜರ್ನಿನ ಶುರು ಮಾಡು. ಏನಂತೀರ? ಆನೆ ಮೇಲೆ ಓಡಾಡೋಕ್ಕೆ ಯೋಚನೆ ಮಾಡ್ತಿದ್ದವಳು ನಾನು, ಇನ್ನ ಅಂಬಾರಿ ಮೇಲೆ ಕೂರಿಸ್ತೀನಿ ಅಂದ್ರೆ ಬೇಡ ಅಂತೀನ? ನಿನ್ ಡೀಲ್ಗೆ ನನ್ನ ಒಪ್ಪಿಗೆ ಇದೆ. ಓಕೆ. ಅದಕ್ಕೆ ಸಿಕ್ಕಾಪಟ್ಟೆ ತಲೆ ನೋತಿದೆ, ನಿಮ್ಮ ಕೈಯಾರೆ ಒಂದು ಕಾಫಿ ಮಾಡಿಕೊಡಿ. ಯಾರದ್ಗೆ ಇವರು? ಯಾರಕ್ಕೆ ಇವ್ರುನ? ಇವರು ನಿಮ್ಮ ಹೆಂಡತಿ. ಏನು ಹೇಳ್ತಿದ್ದೀರಾ? ಏನು ತಮಾಷೆ ಮಾಡ್ತಿದ್ದೀರಾ? ಅದಕ್ಕೆ ಇವ್ರು ನನ್ನ ಹೆಂಡ್ತಿನ? ಸಾಧ್ಯನೇ ಇಲ್ಲ. 10 ಅವತಾರಗಳು ಎತ್ತಿದ್ರು ಶ್ರೀಯರಿಗೆ ಲಕ್ಷ್ಮಿನೇ ಹೆಂಡತಿ ಅನ್ನೋ ಹಾಗೆ 10 ಜನ್ಮಗಳು ಎತ್ತಿದ್ರು ನಮ್ಮ ಭಾವನಾ ಮೇಡಮ್ ಅವರೇ ನನ್ನ ಹೆಂಡತಿ. ಸಿದ್ದು, ನಿಮ್ಮ ಕೃಷ್ಣಲೀಲೆಗಳನ್ನ ನಾನು ಕಂಡಿದ್ದೀನಿ. ಮತ್ತು ಇವರೇನು ನಿಮ್ಮ ಹೆಂಡತಿ ಅಂತ ಹೇಳ್ಕೊಂಬಂದಿದ್ದಾರೆ, ಇದಕ್ಕೇನು ಹೇಳ್ತೀರಾ? ಏನು ಹೆಂಡ್ತಿ? ನಾನು ಯಾವಾಗ ತಾಳಿ ಕಟ್ಟಿದೆ? ಮಾವು ಯಾರಮ್ಮ ನೀನು? ಅಯ್ಯೋ, ನಾನೆಲ್ಲ ಹಾಗೆ ಹೇಳ್ದೆ? ನಾನು ಸಿದ್ದು ಅಂದೆ. ಅವ್ರ ಪೂರ್ತಿ ಹೆಸರು ಸಿದ್ದರಾಮ ಅಂತ. ಓ, ಸಿದ್ದರಾಮ. ಸಿದ್ದರಾಮ ಅವ್ರ ಹೆಂಡ್ತಿನ ನೀವು? ಅದಕ್ಕೆ ಅವನದ್ಗೆ ಅದೇ ನಮ್ಮ ಪಾರ್ಟಿ ಕಾರ್ಯಕರ್ತ, ನಮ್ಮ ಪಕ್ಷಕ್ಕೋಸ್ಕರ ತುಂಬಾ ದುಡ್ದವನೆ. ಓ, ಗೊತ್ತು ಬಿಡಿ, ಅವ್ರ ಹೆಂಡ್ತಿನ ನೀವು? ನಮಸ್ಕಾರ. ಏನು? ಯಾವನೋ ಸಿದ್ದರಾಮನ್ ಹೆಂಡತಿ ಅಂತ ಅನ್ಕೊಂಡು ನಮ್ಮನೆ ಒಳಗೆ ಈ ಥರ ಬಂದು ಕುತ್ಕೊಂಡಿದ್ಯಾ? ತಲೆಗೆಲ್ಲ ಕೆಟ್ಟಿದ್ಯಾ ನಿಮ್ಗೆ? ನಾನ್ಸೆನ್ಸ್. ಥೂ. ಇವ್ರೆ, ನಮ್ಮ ಅತ್ತಿಗೆಗೆ ಒಸಿ ಕೋಪ ಜಾಸ್ತಿ. ನೀವೇನು ಬೇಜಾರು ಮಾಡ್ಕೊಬಿಡಿ. ಏನೋ ಗೊತ್ತಿಲ್ಲದೆ ಹಂಗೆ ಅಂದ್ಬಿಟ್ರು. ಗೊತ್ತಿಲ್ಲದೆ ತಪ್ಪಾದ್ರೆ ಅದನ್ನ ಸರಿ ಮಾಡ್ಬೋದು, ಆದ್ರೆ ಗೊತ್ತಿದ್ದು ತಪ್ಪಾದ್ರೆ ಅದನ್ನ ಸರಿ ಮಾಡೋದಕ್ಕಾಗಲ್ಲ. ನೀವು ಭಾವನಾ ಅವ್ರಿಗೆ ಕದ್ದು ತಾಳಿ ಕಟ್ಟಿದ್ರು ಅಥವಾ ಪ್ರೀತಿ ಮಾಡಿ ತಾಳಿ ಕಟ್ಟಿದ್ರು ಅದು ಮುಖ್ಯ ಅಲ್ಲ, ಆದ್ರೆ ಒಂದು ಸರಿ ತಾಳಿ ಕಟ್ಟಿದ್ಮೇಲೆ ಅವ್ರನ್ನ ಜೋಪಾನವಾಗಿ ನೋಡ್ಕೊಳ್ಳೋದು ನಿಮ್ ಜವಾಬ್ದಾರಿ. ಸುತ್ತ ರಣಹದ್ದುಗಳು ಬೇಟೆ ಆಡೋದಕ್ಕೋಸ್ಕರ ಅಂತ ಕಾಯ್ತಾ ಇದೆ. ಇಂಥ ಸಮಯದಲ್ಲಿ ಅವ್ರ ಜೊತೆಲಿ ನಿಂತ್ಕೊಂಡು ಅವ್ರಿಗೆ ರಕ್ಷಣೆ ಕೊಡೋದು ನಿಮ್ ಕರ್ತವ್ಯ. ಒಂದು ತಾಯಿ ತನ್ನ ಮಗುನ ಎಷ್ಟು ಜೋಪಾನವಾಗಿ ನೋಡ್ಕೋತಾಳೋ ಹಾಗೆ ನಿಮ್ ಹೆಂಡತಿನ, ನಿಮ್ ಪ್ರೀತಿನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಒಳ್ಳೇದಾಗ್ಲಿ. ನಾನು ಬರ್ತೀನಿ.